3 ಭಾಗ 3ಕ್ಕೆ ನಿಮಗೆ ಸ್ವಾಗತಿಸ್ತೇನೆ. ಇಂದಿನ ಒಂದು ವಿಷಯಗಳು ನಾವು ಚರ್ಚೆ ಮಾಡುವಂಥದ್ದು ಔಪಚಾರಿಕ ಶಿಕ್ಷಣ. ಶಿಕ್ಷಣದ ಪ್ರಕಾರಗಳಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಅನ್ನುವಂಥದ್ದು ನಾವು ಹಿಂದಿನ ಒಂದು ಸೆಷನಲ್ಲಿ ಅರ್ಥ ಮಾಡ್ಕೊಂಡಿದ್ದೇವೆ. ಇಂದು ಕೇವಲ ಔಪಚಾರಿಕ ಶಿಕ್ಷಣದ ಕುರಿತಾಗಿ ಈ ಒಂದು ಸೆಷನಲ್ಲಿ ಕಾಂಪೊನೆಂಟ್ನಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. We shall concentrate on formal education, its meaning, features, merits and demerits in the particular component. First of all, when we talk about the meaning of formal education, we know very well the pictures itself reveal that you are going to get the education in within the four walls, and then there is going to be a hierarchically structured system will be there for your education. The graded educational system, which will be running from primary to university level, we are going to have various specialized programs, technical, professional trainings, etc., etc. Here we do have specific timetable, specific curriculum is there, and teachers are going to teach you and you are going to learn. ಔಪಚಾರಿಕ ಶಿಕ್ಷಣ ಅಂತ ಹೇಳಿದಾಗ ಇದನ್ನ ನಾವು ಒಂದು ತರಗತಿಯ ಒಳಗಡೆಯೇ ಕಲಿಯುವಂತಹ ಒಂದು ವ್ಯವಸ್ಥಿತವಾದಂತಹ ಶಿಕ್ಷಣ ಅಂತ ನಾವು ಇಲ್ಲಿ ಹೇಳ್ತಾ ಬರ್ಬೋದು. ಇಲ್ಲಿ ನಾವು ನೋಡುವಂಥದ್ದು ನಿರ್ದಿಷ್ಟವಾದಂತಹ ಪಠ್ಯಕ್ರಮ ಇರುವಂಥದ್ದು, ಅದನ್ನ ಪಠಿಸಲಿಕ್ಕೆ ನಿರ್ದಿಷ್ಟ ವೇಳಾಪಟ್ಟಿ ಇರುತ್ತೆ, ನಿರ್ದಿಷ್ಟವಾದಂತಹ ಸ್ಥಳ ಅಂದರೆ ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಅವುಗಳ ಒಳಗೆಯೇ ನಾವು ಈ ಒಂದು ಶಿಕ್ಷಣವನ್ನ ಪಡ್ಕೊಳ್ಳುವಂಥದ್ದು. ನಿಮಗೆ ಕೆಳಗೆ ಕಾಣಿಸ್ತಾ ಇರುವಂತಹ ಎರಡೂ ಪಿಕ್ಚರ್ಗಳು ಇದನ್ನ ಕಂಪ್ಲೀಟ್ಲಿ ನಿಮ್ಮ ಮೈಂಡ್ ನಲ್ಲಿ ರಿಜಿಸ್ಟರ್ ಮಾಡುತ್ತೆ ಅಂತ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಔಪಚಾರಿಕ ಶಿಕ್ಷಣದ ಲಕ್ಷಣಗಳು ಯಾವ್ಯಾವು ಅಂತ ನೋಡೋದೇ ಆದ್ರೆ, ದ ಫೀಚರ್ಸ್ ಆಫ್ ಎಜುಕೇಶನ್, formal education that we talk about is they have definite goals and objectives. ನಾವು ಇಲ್ಲಿ ನೋಡುವಂಥದ್ದು ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ ಒಂದು ಡಿಗ್ರಿಯನ್ನ ಕೊಡಬೇಕು. ಆ ಡಿಗ್ರಿ ಯಾವುದಕ್ಕಾಗಿ ಕೊಡಬೇಕು ನಾವು ಅಂತ ಹೇಳಿದ್ರೆ, ನಾವು ವಿದ್ಯಾರ್ಥಿ ಯಾವ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರ್ತಾನೋ ಆ ವಿಷಯಕ್ಕೆ ತಕ್ಕ ಹಾಗೆ ವಿಚಾರಗಳನ್ನ ಅವರಿಗೆ ತಲುಪಿಸಬೇಕು. ಆ ಒಂದು ನಿಟ್ಟಿನಲ್ಲಿ ಅವರನ್ನ ಸ್ಪೆಷಲೈಸ್ಡ್ ಆಗಿ ಟ್ರೈನಿಂಗ್ ಕೊಡಬೇಕು ಅನ್ನುವಂಥದ್ದು ಇದರ ಒಂದು ನಿರ್ದಿಷ್ಟವಾದಂತಹ ಗುರಿ ಉದ್ದೇಶಗಳು ಇರುತ್ತೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. Definitely any person who has chosen to attain a degree, according to that particular degree, the objectives and goals will be defined by the formal education. It has a well-defined systematic curriculum, timetable, training, examinations, etc., etc. ನಿರ್ದಿಷ್ಟವಾದಂತಹ ಪಠ್ಯಕ್ರಮ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವೇಳಾಪಟ್ಟಿ ಅನ್ನೋದು ಇದ್ದೇ ಇರುತ್ತೆ. ಆ ವೇಳಾಪಟ್ಟಿಯ ಪ್ರಕಾರವೇ ತರಬೇತಿಗೆ ಒಳಪಡ್ತಾ ಬರ್ತಾರೆ ವಿದ್ಯಾರ್ಥಿಗಳು, ಮತ್ತು ಪರೀಕ್ಷೆಗಳನ್ನು ಸಹ ಅವರು ತೆಗೆದುಕೊಳ್ತಾ ಬರಬೇಕಾಗುತ್ತೆ. ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಕರಿಕ್ಯುಲಮ್ ಇಸ್ ದೇರ್ ವಿಚ್ ಇಸ್ ಮೋರ್ ಸಿಸ್ಟಮ್ಯಾಟಿಕ್ ಅಂಡ್ ವೆಲ್ ಡಿಫೈನ್ಡ್, ಅಂಡ್ ದೆನ್ ಇನ್ ಆರ್ಡರ್ ಟು ಲರ್ನ್ ಆಲ್ ದೋಸ್ ಕರಿಕ್ಯುಲಮ್ ಇಶ್ಯೂಸ್ ವಿ ಹ್ಯಾವ್ ಟೈಮ್ ಟೇಬಲ್, and then trainings will be taking place. At the end of the entire training, students have to give the examinations so that they can attain their degree. Here we do find there is a direct education between teacher and student. ಆದ್ದರಿಂದಲೇ ನಾವು ಇಲ್ಲಿ ನೋಡುವಂಥದ್ದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಮುಖಾಮುಖಿ ಸಂಬಂಧದೊಂದಿಗೆ ಶಿಕ್ಷಣ ಪ್ರಸರಣವಾಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ತಾ ಬರಬಹುದು. Overall training of a child for lifetime will happen in formal education. Formal education ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಗು ಯಾವ ರೀತಿಯಾಗಿ ತನ್ನನ್ನು ತಾನು ಸಮಾಜಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕು, ಮಗು ಯಾವ ರೀತಿಯಾಗಿ ಜೀವನದಲ್ಲಿ ತಾನು ನಡಿಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಅನ್ನ ತಗೊಳ್ಳೋ ಅಂಥದ್ದು ಅಲ್ಲಿ ನಾವು ಔಪಚಾರಿಕ ಶಿಕ್ಷಣದಲ್ಲಿ ಕಾಣ್ತಾ ಬರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಈ ಎಲ್ಲ ಕರಿಕ್ಯುಲಮ್ ಅನ್ನ ಬೋಧನೆ ಮಾಡುವಂತಹ ಬೋಧಕರು ನಿರ್ದಿಷ್ಟವಾದಂತಹ ವಿದ್ಯಾರ್ಹತೆಯನ್ನ ಪಡೆದುಕೊಂಡು ತರಬೇತಿಯನ್ನ ಹೊಂದಿ ಬಂದಿರುವಂತವರಾಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು. The curriculum, which is more well defined and systematic, is imparted by qualified and trained teachers or persons who are going to give the students more and more information. They make their learning very elaborative one. Since formal education is taking place within the classroom, there is going to be a continuous evaluation of what the students are learning in the form of test, seminar, etc., etc. ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು
ನಿರ್ದಿಷ್ಟವಾದಂತಹ ಒಂದು ತರಗತಿಯ ಒಳಗೆ ಅಥವಾ ಕ್ಲಾಸ್ ರೂಮ್ನ ಒಳಗೆ ನಡೆಯೋದ್ರಿಂದ ಇಲ್ಲಿ ನಿರಂತರವಾದಂತಹ ಮೌಲ್ಯಮಾಪನ ಪ್ರಕ್ರಿಯೆ ಅನ್ನೋದು ನಡೀತಾ ಬರುತ್ತೆ. ವಿದ್ಯಾರ್ಥಿಗಳು ಪಾಠಗಳನ್ನು ಕೇಳ್ತಾರೆ, ಪಾಠಗಳನ್ನು ಕೇಳಿದ ನಂತರದಲ್ಲಿ ಅವರು ಟೆಸ್ಟ್ ಅನ್ನು ಬರಿಬೇಕಾಗತ್ತೆ, ಸೆಮಿನಾರ್ ಅನ್ನು ಮಾಡಬೇಕಾಗತ್ತೆ, ಹಾಗೆಯೇ ಕೊನೆಯಲ್ಲಿ ಪರೀಕ್ಷೆಯನ್ನು ಸಹ ತೆಗೆದುಕೊಳ್ಬೇಕಾಗತ್ತೆ. ಇವೆಲ್ಲವೂ ಏನನ್ನ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ ಮೌಲ್ಯಮಾಪನ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರಬಹುದು. ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು ನಾವು ಇಂಗ್ಲಿಷ್ನಲ್ಲಿ ಹೇಳೋ ಹಾಗೆ 3 R's 3 R'ಗಳನ್ನು ಅಭಿವೃದ್ಧಿಪಡಿಸುತ್ತೆ. ಅದು ರೀಡಿಂಗ್, ರೈಟಿಂಗ್, ಅರ್ಥಮ್ಯಾಟಿಕ್. ರೀಡಿಂಗ್, ರೈಟಿಂಗ್, ಅರ್ಥಮ್ಯಾಟಿಕ್ ಅಂತ ಹೇಳಿದಾಗ ಅಲ್ಲಿ ನಾವು ಓದೋದು ಹೇಗೆ, ಬರೆಯೋದು ಹೇಗೆ, ಲೆಕ್ಕಾಚಾರ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಈ ಒಂದು ಔಪಚಾರಿಕ ಶಿಕ್ಷಣ ನಮಗೆ ಸಹಾಯ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥೈಸ್ಕೊಳ್ತಾ ಬರ್ಬೋದು. ಇಟ್ ಡೆವಲಪ್ಸ್ 3 R's like reading, writing and arithmetic. Reading, writing, everyone knows. Arithmetic is like how you are going to learn about calculations. It also includes education is a part of life. It is not whole life. We have, in the first session, I spoke about John Dewey's statement where he says that education is not life, but it is whole life. Throughout the life, you are going to try to learn many things. ಇದು ಶಿಕ್ಷಣ ಅನ್ನುವಂಥದ್ದು ಅಥವಾ ಔಪಚಾರಿಕ ಶಿಕ್ಷಣ ಅನ್ನುವಂಥದ್ದು ಜೀವನದ ಒಂದು ಭಾಗ ಮಾತ್ರ ಆಗತ್ತೆ ಹೊರತು ಇದು ಅಜೀವ ಪ್ರಕ್ರಿಯೆ ಅಲ್ಲ. ಅಜೀವ ಪ್ರಕ್ರಿಯೆ ಬರುವಂಥದ್ದು ಮುಂದಿನ ಪ್ರಕಾರದಲ್ಲಿ ಬರುವಂತಹ ಅನೌಪಚಾರಿಕ ಶಿಕ್ಷಣ ಅಂತ ನಾವು ಇಲ್ಲಿ ಒಂದು ರಿಮೈಂಡಿಂಗ್ ಅನ್ನ ಮಾಡ್ಕೊಳ್ತಾ ಹೋಗ್ಬೋದು. Formal education focuses mainly on education and learner. What learner needs to learn, what is his interest, what he has to become in future, that is being concentrated, and then education where what he has to learn that is conveyed to that particular student community. ಶಿಕ್ಷಣ ಮತ್ತು ವಿದ್ಯಾರ್ಥಿ ಕೇಂದ್ರಿತವಾಗಿರುವಂಥದ್ದು ಈ ಔಪಚಾರಿಕ ಶಿಕ್ಷಣ ಅಂತ ನಾವು ಇಲ್ಲಿ ಹೇಳ್ತಾ ಬರ್ಬೋದು. ಅಂದ್ರೆ ಯಾವ ವಿದ್ಯಾರ್ಥಿಗಳು ನಮಗೆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಗುರಿಯ ಉದ್ದೇಶವನ್ನ ಇಟ್ಕೊಂಡು ಬಂದಿರ್ತಾರೋ ಆ ಗುರಿ ಉದ್ದೇಶಕ್ಕೆ ತಕ್ಕ ಹಾಗೆ ಆ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಅವರನ್ನ ಆ ನಿಟ್ಟಿನಲ್ಲಿ ತಯಾರಿ ಮಾಡುವಂಥದ್ದು ಮುಖ್ಯವಾಗಿ ನಾವು ಔಪಚಾರಿಕ ಶಿಕ್ಷಣದಲ್ಲಿ ಕಾಣ್ತಾ ಬರುವಂಥದ್ದು. ಔಪಚಾರಿಕ ಶಿಕ್ಷಣ ಅಂತ ಹೇಳಿದಾಗ ಇದು ವ್ಯವಸ್ಥಿತವಾದಂತಹ ಒಂದು ಆಡಳಿತ ಸಂರಚನೆಯನ್ನ ಹೊಂದಿರುತ್ತೆ. ನೋಡಿ, ನೀವು ಯಾವುದೇ ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ದೇರ್ ಯು ವಿಲ್ ವಿಸಿಟ್ ದಿ ಆಫೀಸ್ ರೂಮ್. ಫಸ್ಟ್ ಯು ಟೇಕ್ ದಿ ಅಪ್ಲಿಕೇಶನ್ ಫಾರ್ಮ್, then you fill up the application form, submit there, then all the remaining other procedures will go ahead. This is nothing but the systematic administrative structure where the system is going to continue over a longer period. The merits of formal education, as we know that active participation of students is existing because it is within the 4 walls. In the beginning, when I showed you the pictures there, the teacher is teaching and students are listening and they are trying to participate also. That is where we find the active participation of the students. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಈ ಔಪಚಾರಿಕ ಶಿಕ್ಷಣದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದು ತರಗತಿಯ ಒಳಗೆಯೇ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ. ಅಲ್ಲಿ ಮುಖಾಮುಖಿ ಸಂಬಂಧ ಇರುತ್ತೆ. ಹಾಗಾಗಿ ಏನಾಗ್ತಾ ಬರುತ್ತೆ ಅಂತ ಹೇಳಿದ್ರೆ ಮ್ಯೂಚುವಲ್ ಕಮ್ಯುನಿಕೇಶನ್ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಆಕ್ಟಿವ್ ಆಗಿ ಸ್ಟೂಡೆಂಟ್ಸ್ ಪಾಲ್ಗೊಳ್ಳೋದಕ್ಕೆ ಅಥವಾ ಸಕ್ರಿಯವಾಗಿ ಅವರು ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಹೋಗುವಂಥದ್ದನ್ನ ನಾವು ನೋಡ್ತಾ ಹೋಗುವಂಥದ್ದು. Students are going to gain more practical knowledge with lively learning and training. ನಾವು ಮುಖಾಮುಖಿಯಾಗಿ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ ಕಲಿಕೆ ಮತ್ತು ತರಬೇತಿ ಅನ್ನುವಂಥದ್ದು ಬಹಳ ಲೈವ್ಲಿ ಆಗಿರುತ್ತೆ, ಜೀವಂತವಾಗಿರುತ್ತೆ. ಪ್ರಾಯೋಗಿಕ ಜ್ಞಾನ ಸಹ ನೀವು ಹೆಚ್ಚು ಅಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈಗ ನೋಡಿ, ನಾವು ಆನ್ಲೈನ್ ಟೀಚಿಂಗ್ ಅಂತ ಹೇಳಿ ನಾವಿಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಆಗ ನಮಗೆ ಈ ಮುಖಾಮುಖಿ ಕಮ್ಯುನಿಕೇಶನ್ ಇಲ್ದಲೇ ಇರೋದ್ರಿಂದ ಅಲ್ಲಿ ಪಾರ್ಟಿಸಿಪೇಷನ್ಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಇರುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. ಹಾಗೆಯೇ ಮುಂದುವರೆದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಮುಖಾಮುಖಿ ಸಂಬಂಧ ಇದ್ದಾಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಕಲಿಕೆ ಬಹಳ ಪರಿಣಾಮಕಾರಿ ಆಗ್ತಾ ಹೋಗುತ್ತೆ, ಮತ್ತೆ ಪಾಠ ಮಾಡೋದು ಸಹ ಬಹಳ ಸುಲಭ ಆಗ್ತಾ ಹೋಗುತ್ತೆ. ಗಿವಿಂಗ್ ದಿ ಇನ್ಫಾರ್ಮೇಶನ್ ಟು ದಿ ಸ್ಟೂಡೆಂಟ್ಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿಕಮ್ ವೆರಿ ಈಸಿ. And then learning is also more effective when there is a face-to-face communication or relationship between teacher and student.
ಇಟ್ ಫುಲ್ಫಿಲ್ಸ್ ದಿ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ದಿ ಲರ್ನರ್ಸ್. ಅದು ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರು ಅಲ್ಲಿಗೆ ಬರುವಂಥದ್ದೇ ತಮ್ಮ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ. ಹಾಗಾಗಿ ನಾವು ಇಲ್ಲಿ ನೋಡುವಂಥದ್ದು ಅವರಿಗೆ ತಮ್ಮ ಗುರಿಗಳನ್ನು ಮತ್ತು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು. ಔಪಚಾರಿಕ ಶಿಕ್ಷಣ ಸಾಮಾನ್ಯವಾಗಿ ಸಾಮಾಜಿಕ ಪ್ರಮಾಣಕಗಳು ಮತ್ತು ಔಪಚಾರಿಕ ನಿಯಮಗಳಿಗೆ ಅನುಸಾರವಾಗಿ ಇರುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಅಂದರೆ ಈಗಾಗಲೇ ನಾವು ಹೇಳಿದ್ವಿ ಲಕ್ಷಣಗಳಲ್ಲಿ ಇದು ಸಿಸ್ಟಮ್ಯಾಟಿಕ್ ಆಗಿರುವಂತಹ ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ ಅನ್ನು ಹೊಂದಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ನಾವು ನೋಡುವಂಥದ್ದು ವಿದ್ಯಾರ್ಥಿಗಳು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕಾಲೇಜ್ಗೆ ಸ್ಕೂಲ್ಗೆ ಬಂದಾಗ ಫಾಲೋ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ನಾವು ಔಪಚಾರಿಕ ನಿಯಮಗಳು ಅಂತ ಹೇಳ್ತಾ ಬರುವಂಥದ್ದು. ಸಾಮಾಜಿಕ ಪ್ರಮಾಣಕಗಳು ಅಂತ ಹೇಳ್ತಾ ಬಂದಾಗ ಯಾವ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಒಂದು ವರ್ತನೆ ಮಾಡಬೇಕು ಅನ್ನುವಂಥದ್ದು ಸಮಾಜ ಒಂದು ಎಕ್ಸ್ಪೆಕ್ಟೇಷನ್ ಮಾಡುತ್ತೆ, ನಿರೀಕ್ಷೆ ಮಾಡುತ್ತೆ. ಆ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಅವರು ಅಲ್ಲಿ ತಮ್ಮ ಒಂದು ವರ್ತನೆಯನ್ನ ತೋರ್ಬೇಕಾಗಿ ಬರುತ್ತೆ ಅನ್ನುವಂಥದ್ದು. ಅವು ಎಲ್ಲವೂ ಸಹ ಈ ಔಪಚಾರಿಕ ಶಿಕ್ಷಣದಲ್ಲಿ ನಾವು ಟ್ರೈನ್ ಮಾಡ್ತಾ ಬರ್ತೇವೆ ವಿದ್ಯಾರ್ಥಿಗಳಿಗೆ, ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ. Directly and indirectly, we are training the students in order to follow the social norms and formal rules and regulations, because the formal education itself goes with the social norms, formal rules and regulations. That is another advantage. They cannot deny that I am not going to wear identity card, I am not going to come with the I am not going to attend the test or whatever it is. They need to follow the rules and regulations, because all these are part and parcel of continuous evaluation in the education system. Overall development is possible because of the formal education. ಒಂದು ಸರ್ವತೋಮುಖ ಬೆಳವಣಿಗೆ ಅನ್ನುವಂಥದ್ದು ಈ ಔಪಚಾರಿಕ ಶಿಕ್ಷಣದಲ್ಲಿ ಸಾಧ್ಯ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಬರುವಂಥದ್ದು. ಹಾಗೆಯೇ ಇದು ವಿದ್ಯಾರ್ಥಿ ಕೇಂದ್ರಿತವಾದಂತಹ ಶಿಕ್ಷಣವಾಗಿರುತ್ತೆ. ಹಾಗಾಗಿ ಕಲಿಕೆ ಬಹಳ ಸುಲಭವಾಗಿ ಸರಾಗವಾಗಿ ನಡ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಡೈರೆಕ್ಟ್ಲಿ ಟೀಚರ್ಸ್ ಸ್ಟೂಡೆಂಟ್ಸ್ಗೆ ವಿಚಾರಗಳನ್ನು ತಿಳಿಸ್ತಾ ಇರೋದ್ರಿಂದ ಇದು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ. ಯಾವ್ಯಾವುದೋ ವಿಚಾರಗಳನ್ನ ನಾವು ಅಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ಯಾವ ವಿಚಾರಗಳನ್ನ ಒಂದು ಪಠ್ಯಕ್ರಮದ ಅನುಗುಣವಾಗಿ ವಿಚಾರಗಳನ್ನ ತಿಳಿಸ್ತಾ ಬರೋದ್ರಿಂದ ಅದು ವಿದ್ಯಾರ್ಥಿ ಕೇಂದ್ರಿತವಾಗಿರುವಂಥದ್ದು. ಲರ್ನಿಂಗ್ ಈಸ್ ವೆರಿ ಈಸಿ because it is learner centric. Learner has come with some goals and objectives, and according to that only the education continues, or the teaching part continues from the teacher's side, and then learning is going to be very effective also. Those could be the merits of formal education. We do have the demerits also, because every coin has two faces. Similarly, the demerits of formal education are, it doesn't increase the self-confidence. ಯಾಕೆ ಔಪಚಾರಿಕ ಶಿಕ್ಷಣ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಿಲ್ಲ ಅನ್ನುವಂತಹ ಅನಾನುಕೂಲ ಅಂತ ನಾವಿಲ್ಲಿ ಹೇಳ್ತಾ ಬರ್ತೇವೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಔಪಚಾರಿಕ ಶಿಕ್ಷಣ ಅಂತ ಹೇಳಿದಾಗ ಅಲ್ಲಿ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಪಠ್ಯಕ್ರಮ ಇರುತ್ತೆ. ಪಠ್ಯಕ್ರಮದಿಂದ ಹೊರಗೆ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಅಲ್ಲಿ ಸಮಯದ ಅಭಾವ ಇರೋದ್ರಿಂದ ಕಲಿಯೋದಕ್ಕಾಗೋದಿಲ್ಲ, ಟೀಚರ್ಸ್ ಹೇಳೋದಕ್ಕಾಗೋದಿಲ್ಲ. ಹಾಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ನಾನೇನು ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅದು ಸಂಪೂರ್ಣವಾಗಿ ನಾನು ಕಲಿಯೋದಕ್ಕಾಗ್ತಾ ಇಲ್ಲ, ಹಾಗಾಗಿ ನನಗೆ ಆತ್ಮವಿಶ್ವಾಸ ಬರ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಬಹುದು ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಬರುವಂಥದ್ದು. ಬೇಸಿಕಲಿ ವಿ ಹ್ಯಾವ್ ಟು ಟೀಚ್ ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ದೇರ್ ವಿತ್ ಇನ್ ದಿ ಕರಿಕ್ಯುಲಮ್. Outside the curriculum, we may give 50 to 60% of the information, but then it may not be possible to give 100% information apart from the curriculum. That's where students may feel that we may not be able to gain more and more of self-confidence. Since the curriculum is very rigid, there is a more physical and psychological strain for the students. ಈಗ ನಾವು ನೋಡ್ತಾ ಬರ್ಬೋದು, ಒಂದು ನೀವು ಪ್ರಿ ಯೂನಿವರ್ಸಿಟಿ ಮುಗಿದ ನಂತರದಲ್ಲಿ ಡಿಗ್ರಿಗೆ ಸೇರ್ಕೊಳ್ತೀರಾ ಅಂತ ಹೇಳಿದ್ರೆ, ಬಂದು ಅಡ್ಮಿಷನ್ ಮಾಡ್ಕೊಂಡಿರ್ತೀರಿ, ಕಣ್ಮುಚ್ಚಿ ಕಣ್ ತೆಗೆಯೋದ್ರೊಳಗಡೆ ಒಂದು 15-20 ಡೇಸ್ ನೀವು ಕ್ಲಾಸಸ್ ಅಟೆಂಡ್ ಮಾಡಿದಿರಿ ಅನ್ನೋಷ್ಟೊಳಗಡೆಗೇನೆ ನಿಮಗೆ ಎಕ್ಸಾಮಿನೇಷನ್ ಹತ್ರ ಬಂದ್ಬಿಡ್ತು ಅನ್ನುವಂತಹ ಒಂದು ಟೈಮ್ ರೀಚ್ ಆಗ್ಬಿಡತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ನೋಡುವಂಥದ್ದು ಕರಿಕ್ಯುಲಮ್ ಎಷ್ಟು ರಿಜಿಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಅದನ್ನ ಕಲಿಯೋದ್ರಲ್ಲಿ ನಾವು ಸೈಕಲಾಜಿಕಲಿ ಇನ್ವಾಲ್ವ್ ಆಗ್ಬಿಡ್ತಾ ಹೋಗ್ತೇವೆ. ಆಗ ನಮಗೆ ಈ ರೀತಿಯ ಒಂದು ಹೊರೆ ನಮಗೆ ಫೇಸ್ ಮಾಡ್ತಾ ಬರಬೇಕಾಗತ್ತೆ. ಅದರಿಂದ ಸ್ವಲ್ಪ ಅನಾನುಕೂಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ಬೋದು. ಅನೇಕ ಸಂದರ್ಭಗಳಲ್ಲಿ ಇದು
ಡ್ರಾಪ್ಔಟ್ ರೇಟ್ ಇನ್ಕ್ರೀಸ್ ಆಗಿರೋದಕ್ಕೆ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಕೆಲವು ಸಂಸ್ಥೆಗಳಲ್ಲಿ ನಾವು ತಿಳ್ಕೊಂಡಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಪಠ್ಯಕ್ರಮ ಬಹಳ ವಿಶಾಲವಾಗಿರುವಂಥದ್ದು. ಕರಿಕ್ಯುಲಮ್ ಇಸ್ ಮೋರ್ ರಿಜಿಡ್. That is why the learning is going to be very difficult and there is a lack of time for learning also. ಕಲಿಕೆಗೆ ಸಮಯದ ಅಭಾವ ಅನ್ನೋದನ್ನು ಸಹ ನಾವು ಅಲ್ಲಿ ಹೆಚ್ಚು ನೋಡ್ತಾ ಬರ್ತೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪಠ್ಯಕ್ರಮದ ವಿಚಾರಗಳು ಹೆಚ್ಚಾಗಿ ಇರುವಂಥದ್ದು, ಆದರೆ ಸೆಮೆಸ್ಟರ್ ಸಿಸ್ಟಮ್ನಲ್ಲಿ ಟೈಮಿಂಗ್ಸ್ ಅನ್ನುವಂಥದ್ದು ಬಹಳ ಕಡಿಮೆ ಇರ್ತಾ ಹೋಗುತ್ತೆ. ಆಗ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಲರ್ನಿಂಗ್ ಈಸ್ ಗೋಯಿಂಗ್ ಟು ಬಿಕಮ್ ವೆರಿ ಡಿಫಿಕಲ್ಟ್. ಸ್ಟಿಲ್ ದೇ ಹ್ಯಾವ್ ಟು ಲರ್ನ್ and thereby we do find the demerit of this particular education, formal education type. These are all the books which we have referred in order to prepare material for you, and even you can also refer to these books and gain more knowledge. ಇಷ್ಟೆಲ್ಲ ಪುಸ್ತಕಗಳನ್ನು ನೀವು ಓದಿದಾಗ ಮತ್ತು ಇನ್ನಷ್ಟು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇದೇ ಒಂದು ಮೆಟೀರಿಯಲ್ನ PDF ವರ್ಷನ್ ಬೇಕು ಅಂತ ಹೇಳಿದ್ರೆ ವಿಡಿಯೋದ ಕೆಳಗಡೆ ಕಾಣುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಡ್ರೈವ್ ಲಿಂಕ್ ಇರುತ್ತೆ. ಆ ಲಿಂಕನ್ನು ನೀವು ಉಪಯೋಗಿಸ್ಕೊಂಡು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಅಧ್ಯಯನಕ್ಕೆ ಹೆಚ್ಚು ಅನುಕೂಲಕರವಾಗಿ ಮಾಡ್ಕೊಳ್ಬೋದು.